ಬಹಳ ದಿನಗಳಿಂದ ಸುದ್ದಿ ಮಾಡ್ತಾ ಇದ್ದಂತ ಸಿನಿಮಾ ತ್ರಿದೇವಿ ಈಗ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಈಗಲೂ ಒಂದೊಂದು ಕತೆ ಇದೆ. ಬೇಟೆಗಾರರ ಬೇಟೆಯಾಡ್ತಿದೆ. ಯಾವ ಹುಡುಗಿನೂ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅವ್ರದೇ ಮದುವೆ ಬಿಟ್ಟು ಹೋಗಲ್ಲ. ನಮ್ಮ ಮನಸ್ಸು ಸಮಾಧಾನ ಆಗೋವರೆಗೂ ವಾಪಸ್ ಬರೋದೇ ಬೇಡ. ಮೂವರು ಮಜಾ ಮಾಡ್ಕೊಂಡು ಪ್ರಮೋಷನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಾ. 3 ಹುಡುಗಿಯರು ಕಾಡಿನೊಳಗೆ ಎಂಟ್ರಿ. ಕಲಿಸ್ಬಿಟ್ಟು ಕಲ್ತಿದ್ರಿ ಈ ಸಿನಿಮಾಗೋಸ್ಕರ. ಅದು ಎಷ್ಟು 3 ಜನ ಹುಡುಗಿರು 1 ತಿಂಗಳು ಕಲರಿ ಬಿಟ್ಟು ಟ್ರೈನಿಂಗ್ ಮಾಡಿದ್ವಿ. ಸ್ಯಾಂಡಲ್ವುಡ್ ನಲ್ಲಿ ಬಹಳ ದಿನಗಳಿಂದ ಸುದ್ದಿ ಮಾಡ್ತಾ ಇದ್ದಂತ ಸಿನಿಮಾ ತ್ರಿದೇವಿ ಈಗ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ನನ್ ಜೊತೆ ತ್ರಿದೇವಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದಾರೆ. ಸೊ ಫಸ್ಟ್ಲಿ ಶುಭಾ ಪುಂಜ ನಮ್ ಜೊತೆ ಇದ್ದಾರೆ. ಹೆಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಆರ್ಚಿ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀರಾ. ಲಾಸ್ಟ್ ಇಯರ್ ಅಂಬುಜಾ ಮೂಲಕ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ರಿ. ಈ ವರ್ಷ ತ್ರಿದೇವಿ ಮೂಲಕ ಕಾಣಿಸ್ಕೊಳ್ತಾ ಇದ್ದೀರಾ. ಯಾವಾಗ ರಿಲೀಸ್, ಯಾವಾಗ ನೋಡ್ಬೋದು ಸಿನಿಮಾ? May 24th ರಿಲೀಸ್. ಸೊ ಹಾಗಾಗಿ ಕಾಯ್ತಾ ಇದ್ದೀನಿ, ಯಾಕಂದರೆ ಈ ಸಿನಿಮಾ ನಿನಗೆ ಗೊತ್ತಿರೋ ಹಂಗೆ ನನಗೆ ತುಂಬ ಹತ್ತಿರವಾದ ಸಿನಿಮಾ. ಮೊಗಿನ ಮನಸ್ಸು ಆದಮೇಲೆ 3 ಹುಡುಗಿರ ಸಿನಿಮಾ ಯಾವಾಗ ಮಾಡ್ತೀನಿ ಅಂತ. ಸೊ ದಿಸ್ ತುಂಬ ಕಷ್ಟಪಟ್ಟೋದಕ್ಕಿಂತ ತುಂಬ ಏನು ಹೇಳ್ತಾರೆ, ಎಫರ್ಟ್ ಹಾಕಿ ನಾವೆಲ್ಲ ಮಾಡಿದಂತಹ ಸಿನಿಮಾ. ಸೊ ವೇಟಿಂಗ್. ಶುಭ ಅಂದ ತಕ್ಷಣ ಕ್ಯೂಟ್, ಬಬ್ಲಿ. ಈ ಸಬ್ಜೆಕ್ಟ್ ನಿಮ್ಮ ಹತ್ರ ಬಂದಾಗ ನೀವು ಅಂದ್ಕೊಂಡ್ರೆ ನನ್ಗ ಈ ರೋಲ್ ಅಂತ ಏನಾದ್ರು ಯೋಚನೆ ಮಾಡಿದ್ರ? ನೋ, ಆ್ಯಕ್ಚುಲಿ ಈ ಸಬ್ಜೆಕ್ಟ್ನ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ನನಗೆ ಯಾರೋ ಹುಡ್ಕೊಂಡು ಬಂದಂಥ ರೋಲ್ ಅಲ್ಲ. ಇದು ನಾನೇ ಹುಡ್ಕೊಂಡು ಮಾಡಿದಂತಹ ಸಿನಿಮಾ. ಅಂದರೆ ಈ ಸಿನಿಮಾ ನಾನು ಮಾಡಬೇಕು ಅಂತ ನಾನೊಂದು ಸಿನಿಮಾ ಮಾಡಬೇಕು 3 ಹುಡುಗಿಯದ್ದು ಅಥವಾ ಒಂದು ಹೀರೋನ್ ಓರಿಯೆಂಟೆಡ್ ಅಂತ ಅನ್ಕೋತಾ ಇದ್ದೆ. ಸೊ ಆ್ಯಕ್ಚುಲಿ ನಾನು ಫಸ್ಟ್ ಹೋಗಿದ್ದು ಸುಮನಾ ಕಿತ್ತೂರ್ ಅವ್ರಿಗೆ, ಈ ಥರದ್ದೊಂದು ಸಬ್ಜೆಕ್ಟ್ ಮಾಡೋಣ ಅಂತ. ಅವ್ರು ನಂಗೆ ಒಂದಷ್ಟು ಐಡಿಯಾ ಕೊಟ್ಟರು. ಬಟ್ ಆ ಟೈಮಲ್ಲಿ ಅವರು ಆ ಸಬ್ಜೆಕ್ಟ್ನ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅವರು ಇನ್ನೂ ಟೈಮ್ ತೊಗೊಳ್ಳೋಣ ಅಂತಂದರು. ಸೊ ಆ ಟೈಮಲ್ಲಿ ನಾನು ಅಶ್ವಿನ್ ಮ್ಯಾಥ್ಯೂ ಅಂತ ನನ್ನ ತುಂಬ ಒಳ್ಳೆ ಫ್ರೆಂಡ್, ಅವ್ರಿಗೆ ಅಪ್ರೋಚ್ ಮಾಡಿ ನಾನು ಹೇಳಿದೆ, ನನಗೆ ಈ ಸ್ಕ್ರಿಪ್ಟ್ ಬರೀತೀರಾ ಅಂತ ಕೇಳಿದ್ದೆ ನಾನು. ಅವರು ಸರಿ ನಾನು ಬರ್ಕೊಡ್ತೀನಿ ಅಂದ್ಬಿಟ್ಟು ಒಂದು 5 ದಿನ ಒಳಗಡೆ ಹೀಗೆ ಏಮಿದೆ ಸ್ಕ್ರಿಪ್ಟ್, ನೋಡು ಇದು ಸ್ಕ್ರಿಪ್ಟು, ತಗೋ ನೀನು ಯಾವುದಾದ್ರೂ ಪ್ರೊಡ್ಯೂಸರು ಅಥವಾ ನಿನ್ನ ಡೈರೆಕ್ಟರ್ ಕೈನಲ್ಲಿ ಇದು ಮಾಡು ಅಂತ. ಬಟ್ ಅವರು ಡೈರೆಕ್ಟ್ ಮಾಡಬೇಕು ಅಂತ ಇದ್ದರು. ಬಟ್ ಅವ್ರದ್ದು ಬೇರೆ ಸ್ಕ್ರಿಪ್ಟ್ ಇತ್ತು. ಒಂದು ಸ್ಕ್ರಿಪ್ಟ್ ಅವರು ಮಲಯಾಳಂ, ಅವ್ರು ಆ್ಯಕ್ಚುಲಿ ಮಲಯಾಳಮಲ್ಲಿ ಎಲ್ಲ ರೈಟಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಹತ್ರ ಒಂದು ಬೇರೆ ಸ್ಕ್ರಿಪ್ಟ್ ಇತ್ತು. ಸೊ ನಾನು ಹೇಳಿದೆ ಸರಿ ನಾನು ಬೇರೆ ಅವ್ರ ಹತ್ರ ಮಾಡ್ತೀನಿ ಅಂತ. ಆಮೇಲೆ 10 ದಿನ ಆದಮೇಲೆ ಅವ್ರು ಫೋನ್ ಮಾಡಿದ್ರು, ಆ್ಯಕ್ಚುಲಿ ನಾನೇ ಡೈರೆಕ್ಟ್ ಮಾಡ್ತೀನಿ, ಇದನ್ನು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತಂದು. ಸೊ ಐ ವಾಸ್ ಲೈಕ್ ಓಕೆ, ನೀವೇ ಮಾಡಿದ್ರೆ ನನಗೆ ಇನ್ನೂ ಬೆಟರು, ಬಿಕಾಸ್ ನಂಗೆ ನಿಮ್ಮ ಪರಿಚಯ ಇದೆ ಅಂತ. ಸೊ ದಟ್ ಈಸ್ ಹೌ ದ ಸಿನಿಮಾ ಸ್ಟಾರ್ಟೆಡ್. ಸೊ ಬೇಸಿಕ್ಲಿ 0 ಇಂದ ಇದ್ದಿದ್ದು ನಾನೇ ಇದರಲ್ಲಿ. ತ್ರಿದೇವಿ ಅಂದಮೇಲೆ ನಿಮ್ಮ ಜೊತೆ ಮತ್ತಿಬ್ರು ಇರಲೇಬೇಕು. ಸಂಧ್ಯಾ ಅವರಿದ್ದಾರೆ ಆ್ಯಂಡ್ ಜ್ಯೋತ್ಸ್ನಾ ಅವರಿದ್ದಾರೆ. ಹೆಲೋ ಸಂಧ್ಯಾ. ಹಾಯ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಜ್ಯೋತ್ಸ್ನಾ ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು? ಆರಾಮಾಗಿದ್ದೀನಿ. ಸೊ ಮೂವರು ತ್ರಿದೇವಿ ಇಲ್ಲೇ ಇದ್ದಾರೆ. ಸೊ ಇವರ ರೋಲ್ ಬಗ್ಗೆ ಇವ್ರು ಹೇಳಿದ್ರು. ನಿಮಗೆ ಈ ಸಿನಿಮಾ ಅಪ್ರೋಚ್ ಆಗಿದ್ದು ಹೇಗೆ ನೀವು ಈ ಟೀಮಿಗೆ ಸೇರಿದ್ದು? ಸೊ ನನ್ನ ಕೆಲಸನ ಆ್ಯಡ್ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಪಾಸ್ಟ್ 12 ಇಯರ್ಸ್. ಸೊ ಸೋಷಿಯಲ್ ಮೀಡಿಯಾದಿಂದ ನನಗೆ ಅಶ್ವಿನ್ ಮ್ಯಾಥ್ಯೂ ಅವರು ಅಪ್ರೋಚ್ ಮಾಡಿ ಈ ರೋಲ್ನ ನನಗೆ ಹೇಳಿದ್ರು. ಅದಾದಮೇಲೆ ಐ ಫಸ್ಟ್ ಮೆಟ್ ಶುಭ. ಸೊ ಅದಾದಮೇಲೆ ಐ ಗಾಟ್ ಇನ್ ಟು ಪ್ರೋಸೆಸ್. ಜ್ಯೋತ್ಸ್ನಾ ಅವರೇ, ನಿಮಗೆ ಈ ಸಿನಿಮಾ ಅಪ್ರೋಚ್ ಆಗಿದ್ದು ಹೇಗೆ? ಅಶ್ವಿನ್ ಅವ್ರಿಗೆ ನಂಗೆ ಮುಂಚೆನೂ ಗೊತ್ತಿತ್ತು. ಆ್ಯಂಡ್ ಅವರು ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು, ನೀವು ಈ ಥರ ಒಂದು ಗೇ ಪಾತ್ರ, ಬಚ್ ಅವಳು, ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರು ಕಂಪ್ಲೀಟು, ಕಲರಿಪೈಟ್ ಎಲ್ಲ ಗೊತ್ತು ಅವಳಿಗೆ ಅಂದ ತಕ್ಷಣ ನಾನು ಓಕೆ ಅಂತ ಒಂದು ಸತಿ ಸ್ಕ್ರಿಪ್ಟ್ ನೋಡಿಬಿಡ್ತೀನಿ ಅಂದೆ. ಓಕೆ ಅಂತ ಒಪ್ಕೊಂಡೆ ಅಷ್ಟೇ. ಆಮೇಲೆ ಜರ್ನಿ ಸ್ಟಾರ್ಟ್ ಆಯಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.